ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲನೇದಾಗಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಭಾನುವಾರದ ಸಂಚಿಕೆಯಲ್ಲಿ ಮೊದಲನೇದಾಗಿ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಹಾಗೆಯೇ ಭೂಮಿಕಾ ಹೇಳ್ತಾಳೆ, ಟೆನ್ಷನ್ ಮಾಡ್ಕೋಬೇಡಿ ಗೌತಮ್ ಅವರೇ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವಾ, ಇದು ಕೂಡ ಹಾಗೇನೆ. ಸೊ ನೋಡಿ, ಈ ನೆಪದಲ್ಲಾದರೂ ನೀವು ಆಫೀಸ್ಗೆ ರಜಾ ಹಾಕಿ ನನ್ನ ನೋಡ್ಕೊಳ್ತೀರಾ ಅಲ್ವಾ, ಸೊ ಇದು ಕೂಡ ಒಂಥರ ಒಳ್ಳೆಯದೇ ಅಲ್ವಾ ಅಂತ ಅಂದಾಗ ಗೌತಮ್ ಹೇಳ್ತಾನೆ, ಹೌದು ಭೂಮಿಕಾ ಅವರೇ, ನಿಮ್ಮನ್ನು ನೋಡಿದರೆ ನಾವು ಕಷ್ಟದ ಟೈಮಲ್ಲೂ ಹೇಗೆ ಪಾಸಿಟಿವ್ ಆಗಿರೋದು ಅಂತ ನಿಮ್ಮ ನೋಡೇನೆ ಕಲಿಬೇಕು ನೋಡಿ ಅಂತ ಹೇಳ್ತಾನೆ. ಸರಿ ಆಯಿತು, ನಾನು ಆಫೀಸ್ಗೆ ರಜಾ ಹಾಕಿ ನಿಮ್ಮ ಸೇವೆ ಮಾಡ್ಕೊಳ್ತಾ ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹಾಗೇನು ಸೇವೆ ಮಾಡಬೇಕು ಹೇಳಿ, ನಿಮ್ಗೇನಾದ್ರು ಜ್ಯೂಸ್ ಬೇಕಾ, ಹಣ್ಣು ಬೇಕಾ ಅಂತ ಕೇಳಿದಾಗ ಆ ಥರ ಸೇವೆ ಏನೂ ಬೇಡ, ನೀವು ನನ್ನ ಜೊತೆ ಇದ್ದರೆ ಅದೇ ನನಗೊಂದು ದೊಡ್ಡ ಟ್ರೀಟ್ಮೆಂಟ್ ಅಂತ ಹೇಳ್ತಾನೆ. ಅದಾದ ನಂತರ ಆನಂದ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದಿದ ನಂತರ ಅವ್ರ ಹೆಂಡತಿಗೆ ನಡೆದಿದ್ದಂತಹ ಪ್ರತಿಯೊಂದು ವಿಷಯನೂ ಕೂಡ ವಿವರಿಸ್ತಾನೆ. ಆಗ ಅವಳು ತುಂಬಾ ಶಾಕ್ ಆಗ್ತಾಳೆ. ಏನು ಹೇಳ್ತಾ ಇದೀಯ ಆನಂದ್, ನೀನು ಹೇಳ್ತಿರೋದು ನಿಜನಾ? ನಮ್ಮ ಡುಮ್ಮನ ಮನೇಲಿ ಈಗೆಲ್ಲ ಆಯಿತಾ? ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರು ಯಾರಿಗೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ, ಕೆಲಸಗಾರರು ಈ ಥರ ಮಾಡಿದ್ದಾರೆ ಅಂತ ಹೇಳಿದಾಗ, ಯಾರು ನಂಬೋದೋ ಯಾರನ್ನು ಬಿಡೋದೋ ಇವಾಗಿನ ಕಾಲದಲ್ಲಿ. ಆದರೂ ಅವ್ರು ಇಷ್ಟಕ್ಕೆ ಬಿಡೋ ಥರ ಕಾಣಲ್ಲ. ಈಗ ಇದೊಂದು ವಿಷಯನ ಈ ಥರ ಮಾಡಿರೋರು ನೆಕ್ಸ್ಟ್ ಎಲ್ಲಿ ಏನು ಬೇಕಾದರೂ ಮಾಡ್ಬೋದು, ತುಂಬಾ ಹುಷಾರಾಗಿರಿ ಅಂತ ಹೇಳಿ ಭಯಪಡ್ತಾಳೆ. ಅದಾದ ನಂತರ, ನೀನು ಭಯಪಡಬೇಡ ಪರ್ಣ, ಅಂಥದ್ದೇನೂ ಆಗಿಲ್ಲ. ಹಾಗೆಯೇ ನಾವು ಇವಾಗ ಡಬಲ್ ಸೆಕ್ಯೂರಿಟಿ ಮಾಡ್ತಿದ್ದೀವಿ, ಮುಂಚೆ ಥರ ಇಲ್ಲ, ಇವಾಗ ಏನೂ ತೊಂದರೆ ಇಲ್ಲ. ಆದರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ, ಯಾರು ಅಂತ ಸದ್ಯದಲ್ಲೇ ಪತ್ತೆ ಹಚ್ಚಬೇಕು ಅಂತ ಹೇಳಿದಾಗ, ಹಾಗೆ ಕೆಲಸಗಾರರು ಅಂತ ಹೇಳಿ ಬಂದಾಗ ಯಾರನ್ನ ನಂಬೋದೋ ಯಾರನ್ನ ಬಿಡೋದು ಅಂತ ಹೇಳ್ತಾ ಇರ್ತಾನೆ ಆನಂದು. ಆವಾಗ ಅವ್ರ ಹೆಂಡತಿ ಇದ್ದವಳು, ನಮ್ಮ ಸುಧೀರ್ ಅಂತ ಕೆಲಸಗಾರರು ಇದ್ದರೆ ಯಾರಿಗೂ ಏನೂ ಟೆನ್ಷನ್ ಇಲ್ಲ ಅಲ್ವಾ ಅಂತೇಳಿ ಹೇಳಿದಾಗ, ಆವಾಗ ಆನಂದು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಪಾರ್ಥ ತುಂಬಾ ಟೆನ್ಷನ್ ಆಗಿ ಹಾಗೆ ಬೇಜಾರಲ್ಲಿ ರೂಮಲ್ಲಿ ಕೂತಿರ್ತಾನೆ. ಆವಾಗ ಅಪೇಕ್ಷಾ ಇದ್ದವಳು ಕ್ಲಬ್ಬಿಂದ ಬರ್ತಾಳೆ. ಬರುವಾಗ, ಏನು ಬೆಂಗಳೂರು ಟ್ರಾಫಿಕಪ್ಪ ಇದು ಅಂತ ಹೇಳ್ಕೊಂಡು ಬಂದಾಗ, ಇವನು ಹಾಗೆ ಕೂತಿರೋದು ನೋಡಿಬಿಟ್ಟು, ಏನಾಯಿತು, ಯಾಕೆ ಹೀಗೆ ಕೂತಿದ್ದೀರಾ ಅಂತ ಕೇಳಿದಾಗ, ಏನಾಯಿತು ಗೊತ್ತಾ ಅಪೇಕ್ಷಾ, ಇವತ್ತು ಇಷ್ಟಿಷ್ಟೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಮನೇಲಿ ನಡೆದಿದ್ದಂತಹ ಬಾಂಬ್ ವಿಚಾರನ ತಿಳಿಸ್ತಾನೆ. ಆವಾಗ ನಮ್ಮ ಮನೇಲಿ ಬಾಂಬ್ ಬಿಟ್ಟಿದ್ರು ಅಂತ ಹೇಳಿದಾಗ ಅವಳು ಕೂಡ ಶಾಕ್ ಆಗ್ತಾಳೆ. ನಮ್ಮ ಮನೆಯಲ್ಲ, ಯಾರ ಥರ ಮಾಡಿದ್ದು, ಹೇಗಾಯಿತು ಅಂದಾಗ ನಡೆದಿದ್ದ ವಿಚಾರ ಎಲ್ಲ ಹೇಳಿದ ನಂತರ ಅವಳು ಕೂಡ ಶಾಕ್ ಆಗ್ತಾಳೆ. ಹೌದಾ, ಸೊ ಹೇಗೋ ಬಂದಿದ್ದಂತಹ ಕಷ್ಟ ಇಷ್ಟರಲ್ಲೇ ಪಾರ ಆಯ್ತಲ್ಲ, ಅದಕ್ಕೆ ಸಮಾಧಾನ ಪಡ್ಕೋಬೇಕು ಅಂತ ಹೇಳಿದಾಗ, ಅಕ್ಕ ಹೇಗಿದ್ದಾಳೆ ಎಂದರು ಆಗಿದೆಯಾ ಅಂದಾಗ, ಇಲ್ಲ ಅಂತ ದೊಡ್ಡದಾಗೇನಾಗಿಲ್ಲ, ಬಟ್ ಆನಂದ್ ಬ್ರೋಗೆ ಜಯದೇವ್ ಬ್ರೋಗೆ ಹಾಗೆಯೇ ಅತ್ತಿಗೆಗೆ ಸ್ವಲ್ಪ ಹೇಟ್ ಆಗಿದೆ ಅಷ್ಟೇ, ಬನ್ನಿ ನೋಡ್ಕೊಂಬರೋಣ ಅಂತ ಅಂದಾಗ, ಆವಾಗ ಮತ್ತೆ ಅವಳು ಹೇಳ್ತಾಳೆ, ಏನಾಗಿದೆ ಇವಾಗ ವಿಷಯ ಇಲ್ಲಿ, ನಾನು ಹೋಗಿ ನೋಡಿದ್ರೇ ಅಲ್ಲೆಲ್ಲ ಸಾಲ್ವ್ ಆಗಿಬಿಡುತ್ತಾ ಅಂತ ಹೇಳಿ ಅವಳು ವಾದ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದಾದ ನಂತರ ಮತ್ತೆ ಅವನು, ಸರಿ ಎಲ್ಲಿಂದ ಬರ್ತಾ ಇದ್ದೀರ ಅಂದಾಗ, ಕ್ಲಬ್ಬಿಂದ ಬರ್ತಾ ಇದ್ದೀನಿ ಅಂದಾಗ, ಏನೋ ಕ್ಲಬ್ಬಿಂದನಾ ಅಂತೇಳಿ ಶಾಕಾಗಿ ಹೇಳ್ತಾನೆ. ಆವಾಗ ಅವಳು, ನಾನು ಕ್ಲಬ್ಬಿಂದ ಬರ್ತಾ ಇರೋದು, ನಾನೇನೋ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿರೋ ಥರ ಹೇಳ್ತಾ ಇದ್ದೀರಾ, ಅದೆಲ್ಲ ಈ ಮನೇಲಿ ಕಾಮನ್ ಅಲ್ವಾ, ಅತ್ತೆನೇ ಹೋಗ್ತಾರೆ ಅಂತೆ, ನಾನು ಹೋಗೋದ್ರಲ್ಲಿ ಏನಿದೆ, ಒಂಥರ ಎಂಜಾಯ್ಮೆಂಟ್ ಅನ್ನೋದು ಬೇಕಲ್ವ ನಮಗೂ ಕೂಡ, ಈ ಮನೆಗೆ ಬಂದರೆ ಒಳ್ಳೆ ಮಾಡ್ರನ್ ಜೈಲಿಗೆ ಕಾಲಿಟ್ಟಾಗಿರುತ್ತೆ ಅಂತ ಹೇಳಿದಾಗ ಅವನು ಬೈಲಿಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ, ಇಲ್ಲಿ ನಾನು ಅಕ್ಕನ ನೋಡೋಕೆ ಹೋಗ್ತಿಲ್ಲ ಅನ್ನೋದು ಮ್ಯಾಟ್ರಲ್ಲ ಆ್ಯಕ್ಚುಲಿ, ನಾನು ಅವಳು ಸೇವೆ ಮಾಡಬೇಕು, ಇದರಲ್ಲೂ ಕೂಡ ಉಪದೇಶ ಮಾಡಬೇಕು ನೀವು ಅನ್ನೋದು ಇಲ್ಲಿ ಮ್ಯಾಟರು ಅಲ್ವಾ ಅಂತ ಹೇಳಿ ಕೋಪ ಮಾಡ್ಕೊಳ್ತಾಳೆ. ಅದಾಗಿದ ನಂತರ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಆಫೀಸ್ ವಿಚಾರವಾಗಿ ಮಾತಾಡ್ತಾ ಮನೇಲಿ ಕೂತಿರ್ತಾರೆ. ಅವಾಗ ಆನಂದ್ ಇದ್ದವನು, ಯಾಕೋ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತೀಯ, ನಾನು ಇಲ್ವಾ, ನಾನು ನೋಡ್ಕೊಳ್ತೀನಿ, ಮೊದಲು ನೀನು ಮನೆ ಕಡೆ ಗಮನ ಕೊಡು ಅಂದಾಗ, ಇಲ್ಲ ಮಗ, ಕಮಿಟ್ಮೆಂಟ್ ಅಂತ ಹೇಳಿ ಬಂದಾಗ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಲೇಬೇಕು, ಪರ್ಸ್ನಲ್ ಲೈಫ್ ಹಾಗೆ ಪ್ರೊಫೆಷನಲ್ ಲೈಫ್ನ ಯಾವುದನ್ನೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾತಾಡ್ತಾ ಒಂದು ಕಾಂಟ್ರಾಕ್ಟ್ ಬಗ್ಗೆ ಕೂಡ ಮಾತಾಡ್ತಾರೆ. ಅದಾಗಿದ ನಂತರ ಮತ್ತು ಗೌತಮ್ ಹೇಳಿಕ್ಕೆ ಶುರು ಮಾಡ್ತಾನೆ, ಅಲ್ಲ ಕಣೋ ಆನಂದ, ಮನೇಲಿ ಎಲ್ಲರೂ ಅವ್ರವ್ರು ಕೆಲಸ ಮಾಡ್ಕೊಳ್ತಾ ಇದ್ದಾರೆ, ಹಾಗೆ ಭೂಮಿಕನ ನೋಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿ ಕೆಲಸಗಾರರು ಯಾರೂ ಇಲ್ಲ, ಹಾಗೆ ಇವಾಗ ಯಾರನ್ನಾರು ಹೊಸ ಏಜೆನ್ಸಿಗೆ ಎಲ್ಲಿ ತೊಗೊಳ್ಳೋಣ ಅಂದರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ವಿಚಾರಿಸ್ದೆ ಮಾಡದೆ ಹೇಗೆ ತೊಗೊಳ್ಳೋದು ಅನ್ನೋ ಒಂದು ಭಯ ಕೂಡ ಇದೆ, ಏನು ಮಾಡೋದು ಏನು ಅಂತ ಹೇಳಿದಾಗ, ಅವಾಗ ಆನಂದ್ ಹೇಳ್ತಾನೆ, ಮಗ ನೀನೇನು ಯೋಚನೆ ಮಾಡಬೇಡ ಕಣೋ, ನಮ್ಮ ಮನೇಲಿ ಸುಧಾ ಅಂತ ಕೆಲಸದವಳಿದ್ದಾಳಲ್ಲ, ಅದೇ ನೀನು ಅಡುಗೆ ಮಾಡಿಕೊಟ್ಟಿದ್ದೀಯ, ಬಳೆ ಮಾಡಿಸ್ಕೊಟ್ಟಲ್ಲ, ಆ ಹುಡುಗಿ ತುಂಬಾ ಒಳ್ಳೆಯವಳಿದ್ದಾಳೆ, ಸೊ ಫಾರ್ ಎ ಟೈಮ್ ಬೀಯಿಂಗ್ ಈಗ ನೆಕ್ಸ್ಟು ಏಜೆನ್ಸಿಗೆ ಹೇಳೋವರೆಗೂ ಅವಳನ್ನ ಮನೇಲಿ ಕರ್ಕೊಂಬರೋಣ, ಅದಕ್ಕೇನಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಹಾಗೆ ಅತ್ತಿಗೆಗೂ ಕೂಡ ಅವಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಅಂತ ಹೇಳಿದಾಗ, ಸರಿ ಆಯಿತು ಹಾಗೆ ಮಾಡು ಅಂತ ಹೇಳ್ತಾನೆ. ಅದಾಗಿ ನಂತರ ಸುಧಾ ಮನೆಗೆ ಸಾಲಗಾರರು ಹೋಗ್ತಾರೆ, ಸಾಲ ಕೊಟ್ಟವರು, ಆಗ ಅವಳು ಮನೆಯಿಂದ ಆಚೆ ಬಂದು ಮಾತಾಡ್ತಾ ಇರ್ತಾಳೆ. ಅವರು ಕೂಡ ಅವಳಿಗೆ ಬೈತಾ ಇರ್ತಾರೆ, ಟೈಮಿಗೆ ಸರಿಯಾಗಿ ಇಸ್ಕೊಂಡಿದ್ದನ್ನ ಕೊಡೋಕ್ಕಾಗಲ್ವಾ, ಎಷ್ಟು ದಿನ ಆಯಿತು ಹಾಗೆ ಹೀಗೆ ಅಂತ. ಆವಾಗ ಅವಳು, ಇಲ್ಲ ಅಣ್ಣ, ಕೊಡ್ತೀನಿ ನಿಮ್ಮ ದುಡ್ಡನ್ನ, ನಂಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದಾಗ, ಈ ಮಾತಾಡೋದು ಬೈಯೋದು ಎಲ್ಲರ ಮಗಳು ಕೂಡ ಕೇಳಿಸ್ಕೊಳ್ತಾಳೆ. ಹಾಗೆ ಸುಧಾ ಅವರಿಗೆ ಸ್ವಲ್ಪ ಬಡ್ಡಿ ದುಡ್ಡು ಕೂಡ ಕೊಡ್ತಾಳೆ. ಕೊಟ್ಟಿದ ನಂತರ ಅವ್ರ ಮಗಳು ಕೂಡ ನೋಡಿರ್ತಾಳೆ ಅಲ್ವಾ, ಅಮ್ಮ ಅವರು ತುಂಬ ಕೆಟ್ಟವರು ಅಲ್ವಾ, ಅವ್ರ ದುಡ್ಡನ್ನ ಬೇಗ ಕೊಟ್ಬಿಡು ಅಂದಾಗ, ಹೌದಪ್ಪ, ಇನ್ಮೇಲೆ ನಮ್ಮ ಕಷ್ಟ ಆದಷ್ಟು ಬಗೆಹರಿತಾ ಹೋಗುತ್ತೆ, ಇನ್ಮೇಲೆ ಯಾವ ಸಾಲನೂ ಕೂಡ ಇಟ್ಕೊಳ್ಳಲ್ಲ ಅಂತ ಹೇಳ್ತಾಳೆ.
ಆಗ ಅವ್ರ ಮಗಳಿದ್ದವಳು, "ಹೌದಾ ಅಮ್ಮ, ಹಾಗಾದ್ರೇನೋ ಸರಿ. ಆವಾಗ ನೀನು ನನಗೆ ಚಾಕ್ಲೇಟ್ ಕೊಡಿಸ್ತೀಯಾ?" ಅಂತ ಕೇಳ್ತಾಳೆ. "ಖಂಡಿತ ಕೊಡಿಸ್ತೀನಿ ಪುಟ್ಟ, ಸದ್ಯದಲ್ಲೇ ನಮ್ಮ ಕಷ್ಟ ಎಲ್ಲನೂ ಕೂಡ ಬಗೆಹರಿಯುತ್ತೆ" ಅಂತ ಹೇಳ್ತಾಳೆ. ಅದಾಗಿದ ನಂತರ ಇನ್ನೊಂದು ಕಡೆ ಮಲ್ಲಿ ಬಂದುಬಿಟ್ಟು ಭೂಮಿಕಾ ರೂಮಲ್ಲಿ ಮಾತಾಡ್ತಾ ಕೂತಿರ್ತಾಳೆ. ಆವಾಗ ಭೂಮಿಕಾ ಕೇಳ್ತಾಳೆ, "ಮಲ್ಲಿ, ಯಾಕೆ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ಯಾ? ಏನಾಯಿತು?" ಅಂತ ಹೇಳಿ ಗಾಬರಿಯಿಂದ ಕೇಳಿದಾಗ, "ಇನ್ನೇನು ಅಕ್ಕೋರೆ, ನೋಡಿ ನಿಮಗೆ ಹೇಗೆಲ್ಲ ಆಯಿತು, ಮನೆ ತುಂಬ ನೀವು ಎಲ್ಲರನ್ನು ಕೂಡ ವಿಚಾರಿಸ್ಕೋತಾ ತಾವೇ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರಿ, ಆದರೆ ಈ ಥರ ಆಯ್ತಲ್ಲ, ಆ ದೇವ್ರಿಗೆ ಏನು ಕರುಣೆನೇ ಇಲ್ವಾ?" ಅಂತ ಹೇಳಿ ಬೈತಾ ಇರ್ತಾಳೆ. ಆವಾಗ ಭೂಮಿಕಾ ಮತ್ತೆ ಮಾತಾಡಕ್ಕೆ ಹೋದಾಗ ಅಷ್ಟರಲ್ಲಿ ಮಲ್ಲಿ, "ಸುಮ್ಮನಿರಿ ಯಾಕೋರೆ ನೀವು, ಮತ್ತಿಲ್ಲೂ ಉಪದೇಶ ಕೊಡಕ್ಕೆ ಬರಬೇಡಿ ಅಲ್ಲಿ. ದೇವರು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಥರ ಎಲ್ಲ ಮಾಡ್ತಾ ಇದೆ. ಇದು ಒಂದು ಸಂದರ್ಭ ಹಾಗೆ ಹೀಗೆ ಅಂತೆಲ್ಲ. ಆ ದೇವ್ರಿಗೇನು ಮಾಡೋಕ್ಕೇನು ಕೆಲಸ ಇಲ್ವಾ? ನಿಮ್ಮನ್ನು ಪರೀಕ್ಷೆ ಮಾಡೋದೇನೇನಾ ಕೆಲಸ ಅವರಿಗೆ? ಯಾಕೆ ನಾವು ಒಳ್ಳೆಯವ್ರಿಗೇನೆ ಈ ಥರ ಮಾಡುತ್ತೆ ದೇವರು" ಅಂತ ಹೇಳಿ ಮಲ್ಲಿ ಅಳ್ತಾ ಇರ್ತಾಳೆ. ಅವಾಗ ಭೂಮಿಕಾ ಮಲ್ಲಿನ ಸಮಾಧಾನ ಪಡ್ತಾ ಇರ್ತಾಳೆ. "ಅಕ್ಕವ್ರೆ, ನಿಮಗೇನಾದ್ರು ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನಗೆ 2 ಕಣ್ಣು ಅಂದರೆ ಅದು ಒಂದು ನೀವು, ಇನ್ನೊಂದು ಅವರು" ಅಂತ ಹೇಳಿ ಹೇಳ್ತಾಳೆ. ಅವರು ಅಂದರೆ ಜಯದೇವ್ ಅಂತ ಹೇಳಿಬಿಟ್ಟು. "ಸೊ ನಿಮ್ಮಿಬ್ಬರಿಗೂ ಏನಾದ್ರು ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ" ಅಂತ ಹೇಳಿ ಮಲ್ಲಿ ಅಳ್ತಾ ಕೂತಿರ್ತಾಳೆ. ಇದಿಷ್ಟು ಸ್ನೇಹಿತರೆ ಭಾನುವಾರದ ಸಂಚಿಕೆಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಅದನ್ನು ಕೂಡ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಆ ಸಂಚಿಕೆಯನ್ನು ಕೂಡ ನೀವು ಟಿವಿಲಿ ಟೆಲಿಕಾಸ್ಟ್ ಆಗೋಕ್ಕೆ ಮುಂಚೆ ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಮಾಡ್ಕೊಂಡಿರಿ. ಪ್ರತಿ ಸಲ ವಿಡಿಯೋ ನೋಟಿಫಿಕೇಷನ್ ಬಂದಾಗಲೂ ಕೂಡ ನಿಮಗೆ ಫಸ್ಟ್ ನೀವೇ ನೋಡ್ಬೋದು ವಿಡಿಯೋ ಅಪ್ಲೋಡ್ ಆದ ತಕ್ಷಣ, ಓಕೆನಾ? ಸೊ ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.